ವಿಶ್ವಾಸಿಗಳು ಅನುಸರಿಸಬೇಕಾದಂಥ 3 ಆಜ್ಞೆಗಳು, ವಿಶ್ವಾಸಿಗಳಿಗೆ ಸತ್ಯವೇದ ಹೇಳುವಂಥ 3 ಆಜ್ಞೆಗಳನ್ನು ಇವತ್ತು ನಾನು ನಿಮಗೆ ಕಲಿಸಲಿಕ್ಕೆ ಇಷ್ಟಪಡ್ತೇನೆ. ಅದರಲ್ಲಿ 1ನೇ ಆಜ್ಞೆ, ಎಲ್ಲ ರೆಡಿ? ಹೇಳ್ರಿ 1ನೇ ಆಜ್ಞೆ, ವಿಶ್ವಾಸಿಗಳು ತಿರುಗಿ ಹುಟ್ಟುವುದು, ಹೊಸದಾಗಿ ಹುಟ್ಟುವುದು. ಮಗನೇ ಸೋದರಿ, ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 3ನೇ ವಚನ. ಅದಕ್ಕೆ ಯೇಸು, ನಾನು ನಿನಗೆ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ದೇವರ ರಾಜ್ಯ ಕಾಣಲಾರನು ಅಂದನು. ಓಕೆ, ಮಗನೇ ಸೋದರಿ, ಯೇಸು ಸ್ವಾಮಿ ಕಾಲದಲ್ಲಿ ಇದ್ದಂಥ ಒಬ್ಬ ಪಾಸ್ಟ್ರಿಗೆ, ಒಬ್ಬ ಸೇವಕನಿಗೆ, ಒಬ್ಬ ಸಭೆಯ ಬೋಧಕನಿಗೆ, ಯಾರಿಗೆ ಹೇಳ್ತಾರೆ? ಯೇಸು ಸ್ವಾಮಿ ನಿಕೋದೇಮನು ಅನ್ನುವಂಥ ಪಾಸ್ಟ್ರಿಗೆ, ನಿಕೋದೇಮ ಅನ್ನುವಂಥ ಒಬ್ಬ ಬೋಧಕನಿಗೆ, ಒಂದು ಸಭಾಪಾಲಕನಿಗೆ ಯೇಸು ಸ್ವಾಮಿ ಹೇಳ್ತಾನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯ ಕಾಣಲಾರನು ಅಂತ ಯೇಸು ಸ್ವಾಮಿ ಒಬ್ಬ ಸಭೆಯ ಬೋಧಕನಾದಂಥ ನಿಕೋದೇಮನಿಗೆ ಈ ಮಾತು ಹೇಳ್ತಾನೆ. ಈಗ ನನಗೊಂದು ಪ್ರಶ್ನೆ ಬರ್ತಾ ಇದೆ ಇಲ್ಲಿ, ನೀವು ಆನ್ಸರ್ ಕೊಡ್ರಿ ಅದಕ್ಕೆ. ಏನಂದರೆ, ಹಾಗಾದರೆ ಹೊಸದಾಗಿ ಹುಟ್ಟೋದಂದರೆ ಏನು? ಹೊಸದಾಗಿ ಹುಟ್ಟೋದಂದರೆ ಹೇಗೆ? ತಿರುಗಿ ಹುಟ್ಟೋದಂದರೆ ಏನು ಅಂತ ನೀವು ಹೇಳ್ರಿ. ಹೊಸದಾಗಿ ಹುಟ್ಟೋದಂದರೆ, ತಿರುಗಿ ಹುಟ್ಟೋದಂದರೆ ಹೃದಯವನ್ನು ಮನಸ್ಸನ್ನು ಬದಲಾಯಿಸಿಕೊಳ್ಳೋದೇ ಹೊಸದಾಗಿ ಹುಟ್ಟೋದು. ಇನ್ನು ಸರಿ ಹೇಳ್ತೀನಿ, ಹೃದಯವನ್ನು ಮತ್ತು ನಿಮ್ಮ ಹೃದಯವನ್ನು ಮತ್ತು ನಿಮ್ಮ ಮನಸ್ಸನ್ನು ಬದಲಾಯಿಸ್ಕೊಳ್ಳೋದೆ, ಚೇಂಜ್ ಮಾಡ್ಕೊಳ್ಳೋದೆ ಹೊಸದಾಗಿ ಹುಟ್ಟೋದಂದರೆ. ದೇವ್ರ ಸ್ತೋತ್ರ, ಯೇಸುವನ್ನು ನಂಬಿ ನಿಮ್ಮ ಪಾಪಗಳಿಗೋಸ್ಕರ ಪಶ್ಚಾತ್ತಾಪಪಟ್ಟು ಮಾನಸಾಂತರ ಹೊಂದಿ ಸಂಪೂರ್ಣವಾಗಿ ದೇವರ ಕಡೆ ತಿರುಗಿಕೊಂಡು ನಿಮ್ಮ ಹೃದಯ ಮತ್ತು ನಿಮ್ಮ ಮನಸ್ಸುಗಳನ್ನ ಬದಲಾಯಿಸ್ಕೊಳ್ಳೋದೆ, ಚೇಂಜ್ ಮಾಡ್ಕೊಳ್ಳೋದೆ ಹೊಸದಾಗಿ ಹುಟ್ಟೋದು ಅಂತ ಅರ್ಥ. ಆಮೇಲೆ ಅದು ಹೊಸದಾಗಿ ಹುಟ್ಟೋದಂದರೆ. ಒಂದು ಮಾತು ಹೇಳ್ತೀನಿ, ನಿಮ್ಮಲ್ಲಿ ಭಾಳ ಜನರಿಗೆ ಹೊಸದಾಗಿ ಹುಟ್ಟಿದಂಥ ಅನುಭವ ಕಂಪಲ್ಸರಿ ಆಗಲೇಬೇಕು. ಗಂಡು ಮಕ್ಕಳಿಗೆ ಹೇಳ್ತೀನಿ, ಸಹೋದರರೇ, ನಿಮ್ಮಲ್ಲಿ ಎಲ್ಲರಿಗೂ ಹೊಸದಾಗಿ ಹುಟ್ಟಿದಂಥ ಅನುಭವ ನಿಮಗೆ ಆಗಲೇಬೇಕು. ಸಹೋದರಿಯರೇ, ನಿಮಗೆ ಹೇಳ್ತೀನಿ, ನಿಮ್ಮೆಲ್ಲರಿಗೂ ಹೊಸದಾಗಿ ಹುಟ್ಟಿದಂಥ ಅನುಭವ ಆಗಲೇಬೇಕು. ಈ ವಾಕ್ಯವನ್ನು ಆನ್ಲೈನಲ್ಲಿ ವೀಕ್ಷಣೆ ಮಾಡುವಂಥ ವೀಕ್ಷಕರೇ, ನಿಮಗೆ ಹೇಳ್ತೀನಿ, ನಿಮಗೆ ಹೊಸದಾಗಿ ಹುಟ್ಟಿದಂಥ ಅನುಭವ ಆಗಲೇಬೇಕು. ಯಾಕಂದರೆ ಒಂದು ವೇಳೆ ಹೊಸದಾಗಿ ಹುಟ್ಟಿದಂಥ ಅನುಭವ ನಿಮಗೆ ಆಗಿಲ್ಲ ಅಂದರೆ, ದೇವ್ರ ವಾಕ್ಯ ಹೇಳ್ತದೆ, ದೇವ್ರು ಹೇಳ್ತಾನೆ, ನೀವು ದೇವ್ರ ರಾಜ್ಯಕ್ಕೆ ಹೋಗೋಕ್ಕಾಗಲ್ಲ, ನೀವು ಪರಲೋಕಕ್ಕೆ ಹೋಗೋಕ್ಕಾಗಲ್ಲ, ನೀವು ದೇವ್ರ ರಾಜ್ಯ ಸೇರಲ್ಲ. ನೀವು ದೇವ್ರ ರಾಜ್ಯ ಸೇರ್ಬೇಕಂದ್ರೆ, ನೀವು ಪರಲೋಕ ರಾಜ್ಯ ಸೇರ್ಬೇಕಂದ್ರೆ, ಯೇಸುವನ ದೇವರಂತ ನಂಬಿ ನಿನ್ನ ಪಾಪಗಳಿಗೋಸ್ಕರ ಪಶ್ಚಾತ್ತಾಪ ಪಟ್ಟು ಸಂಪೂರ್ಣವಾಗಿ ದೇವ್ರ ಕಡೆ ತಿರುಗಿಕೊಂಡು ನಿನ್ನ ಹೃದಯ ಮತ್ತು ನಿನ್ನ ಮನಸ್ಸನ್ನು ಬದಲಾಯಿಸ್ಕೊಳ್ಳುವಾಗ ನೀನು ಹೊಸದಾಗಿ ಹುಟ್ಟಿದಂಗೆ. ನೀನು ಹೊಸದಾಗಿ ಹುಟ್ಟುವಾಗ ದೇವ್ರಂತಾನೆ, ಆಗ ನೀನು ದೇವ್ರ ರಾಜ್ಯಕ್ಕೆ ಸೇರ್ತೀಯ, ಆಗ ನೀನು ಪರಲೋಕ ರಾಜ್ಯಕ್ಕೆ ಸೇರ್ತೀಯ, ಆಗ ನೀನು ನನ್ನ ಬಳಿಗೆ ಸೇರ್ತೀಯ. ಚರ್ಚಲ್ಲಿ 2 ಗುಂಪಿನ ಜನ ಇದ್ದಾರೆ. ಆ 2 ಗುಂಪಿನ ಜನ ಯಾರಪ್ಪ ಅಂದರೆ, ಒಂದು ಹೊಸದಾಗಿ ಹುಟ್ಟಿದಂಥ ಕ್ರೈಸ್ತರು, ಇನ್ನೊಂದು ಗ್ರೂಪು ಹೊಸದಾಗಿ ಹುಟ್ಟದ ಕ್ರೈಸ್ತರು ಅಂತ. ಹೊಸದಾಗಿ ಹುಟ್ಟಿದಂಥ ಕ್ರೈಸ್ತರು, ಹೊಸದಾಗಿ ಹುಟ್ಟದ ಕ್ರೈಸ್ತರು, ಹೊಸದಾಗಿ ಹುಟ್ಟಿದ ವಿಶ್ವಾಸಿಗಳು, ಹೊಸದಾಗಿ ಹುಟ್ಟದ ವಿಶ್ವಾಸಿಗಳು, ಈ 2 ಗ್ರೂಪ್ ಇದ್ದಾರೆ. ಒಂದು ಸಾರಿ ಈ ಮಧ್ಯಾಹ್ನ ವೇಳೆಯಲ್ಲಿ ಪರೀಕ್ಷೆ ಮಾಡ್ಕೋ, ನೀನು ಯಾವ ಗ್ರೂಪಲ್ಲಿದೆಯಾ? ತಿರುಗಿ ಹುಟ್ಟಿದ ಗ್ರೂಪಲ್ಲಿದೆಯಾ ಅಥವಾ ಹೊಸದಾಗಿ ಹುಟ್ಟದೇ ಇರುವ ಒಂದು ಗ್ರೂಪಲ್ಲಿ ನೀನಿದೆಯಾ? ಒಂದು ಸಾರಿ ಪರೀಕ್ಷೆ ಮಾಡ್ಕೋ. ದೇವ್ರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ನೀನು ಹೊಸದಾಗಿ ಹುಟ್ಟಿದರೆ ಮಾತ್ರ, ನೀನು ತಿರುಗಿ ಹುಟ್ಟಿದರೆ ಮಾತ್ರ, ನಿನ್ನ ಹೃದಯ ನಿನ್ನ ಮನಸ್ಸನ್ನು ದೇವ್ರ ನಂಬಿ ಬದಲಾಯಿಸಿಕೊಂಡ್ರೆ ಮಾತ್ರ ದೇವರ ರಾಜ್ಯಕ್ಕೆ ಸೇರೋದು. ದೇವರಂತಾನೆ, ಇವತ್ತು ಯಾರು ನಿಮ್ಮ ಹೃದಯ ಮತ್ತು ನಿಮ್ಮ ಮನಸ್ಸನ್ನ ನಿಜವಾಗ್ಲೂ ಬದಲಾವಣೆ ಮಾಡ್ಕೊಂಡಿದ್ದೀರೋ, ದೇವರಂತಾನೆ, ಹಲ್ಲೆಲೂಯಾ, ನೀವು ನನ್ನ ರಾಜ್ಯ ಸೇರ್ತೀರಿ, ನಿಮ್ಮಲ್ಲಿ ಯಾರು ಆಲಯಕ್ಕೆ ಬರ್ತಾ ಇದ್ದೀರಿ, ವಾಕ್ಯ ಕೇಳ್ತಾ ಇದ್ದೀರಿ, ಪ್ರಾರ್ಥನೆ ಮಾಡ್ತಾ ಇದ್ದೀರಿ, ಹಾಡಾಡ್ತಾ ಇದ್ದೀರಿ, ಆದರೆ ಯೇಸುವನ್ನು ನಂಬಿ
ನಿಮ್ಮ ಪಾಪಗಳಿಗೋಸ್ಕರ ಪಶ್ಚಾತ್ತಾಪ ಪಟ್ಟು ನಿಮ್ಮ ಹೃದಯ ಮತ್ತು ನಿಮ್ಮ ಮನಸ್ಸನ್ನು ಬದಲಾಯಿಸ್ಕೊಂಡಿಲ್ಲ ಅಂದರೆ ನೀವು ಹೊಸದಾಗಿ ಹುಟ್ಟೇ ಇಲ್ಲ ಅಂತ ಅರ್ಥ. ಇನ್ನೊಂದು ಶಾಕ್ ವಿಷಯ ಏನು ಗೊತ್ತಾ, ಇಲ್ಲಿ ಈ ಮಾತನ್ನು ದೇವ್ರು ಯಾರಿಗೆ ಹೇಳ್ತಾರಂದರೆ ಆ ಚರ್ಚು ಪಾಸ್ಟ್ರಿಗೆ ದೇವ್ರು ಹೇಳ್ತಾನೆ. ಅಂದರೆ ಇದು ಪಾಸ್ಟ್ರ್ ಆಗಿದ್ದಾನೆ, ಆದರೂ ಸಹ ಒಂದು ಅನುಭವ ಆತನಿಗಿಲ್ಲ. ಏನು ಅನುಭವ ಇಲ್ಲ? ಹೊಸದಾಗಿ ಹುಟ್ಟಿದ ಅನುಭವ ಇಲ್ಲ. ಯಾವಾಗ ಯೇಸು ಸ್ವಾಮಿ ಮಾತು ಕೇಳಿದ್ನೋ ಅವಾಗ ಹೃದಯ ಮತ್ತು ಮನಸ್ಸನ್ನು ಬದಲಾಯಿಸಿಕೊಂಡು ನಿಕೋದೇಮನು ಹೊಸದಾಗಿ ಹುಟ್ಟಿದ್ದಾನೆ. ದೇವರಿಗೆ ಸ್ತೋತ್ರ, ಹಾಲೆಲೂಯ. ಮಗನಿ ಮಗಳೇ, ಸೋದರಿ, ಒಂದು ಮಾತು ಹೇಳ್ತೀನಿ. ಪರಲೋಕ ರಾಜ್ಯಕ್ಕೆ ಸಂಬಂಧಪಟ್ಟಂಥ ವಾಕ್ಯಗಳನ್ನ ರೆಫರೆನ್ಸ್ಗಳನ್ನ ಸ್ಟೇಟಸಲ್ಲಿ ಹಾಕಿದ ಮಾತ್ರಕ್ಕೆ ನೀವು ಪರಲೋಕ ರಾಜ್ಯಕ್ಕೆ ಹೋಗಲ್ಲ. ಪರಲೋಕ ರಾಜ್ಯಕ್ಕೆ ಸಂಬಂಧಪಟ್ಟಂಥ ಹಾಡುಗಳನ್ನು ಹಾಡಿದ ಮಾತ್ರಕ್ಕೆ ಪರಲೋಕ ರಾಜ್ಯಕ್ಕೆ ಹೋಗೋಕ್ಕಾಗಲ್ಲ. ಪರಲೋಕ ರಾಜ್ಯಕ್ಕೆ ಹೋಗುವಂಥ ಫೋಟೋಗಳನ್ನು ವಿಡಿಯೋಗಳನ್ನು ಸ್ಟೇಟಸಲ್ಲಿ ಹಾಕಿದರೆ ಪರಲೋಕಕ್ಕೆ ಹೋಗೋಕ್ಕಾಗಲ್ಲ. ಪರಲೋಕದ ಕುರಿತಾಗಿ ಪ್ರಕಟಣೆ ಪುಸ್ತಕದಲ್ಲಿ ನಾನು ಎಲ್ಲ ವಿವರವಾಗಿ ಓದಿದ್ದೀನಿ ಅಂದ ಮಾತ್ರಕ್ಕೆ ಪರಲೋಕ ರಾಜ್ಯಕ್ಕೆ ಹೋಗೋಕ್ಕಾಗಲ್ಲ. ನೀನು ಯಾವಾಗ ಗೊತ್ತಾ ಪರಲೋಕ ರಾಜ್ಯಕ್ಕೆ ಹೋಗೋದು? ಯೇಸುವನ್ನು ನಂಬಿ ನಿನ್ನ ಹೃದಯ ಮತ್ತು ನಿನ್ನ ಮನಸ್ಸನ್ನು ಬದಲಾಯಿಸಿಕೊಳ್ಳುವಾಗ ಮಾತ್ರ ನೀನು ಪರಲೋಕಕ್ಕೆ ಹೋಗೋದು. ಯೋಹಾನ 3:3 ಹೇಳ್ತದೆ, ನಾನು ನಿಮಗೆ ನಿಜವಾಗಿ ಹೇಳ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ದೇವರ ರಾಜ್ಯ ಕಾಣಲಾರನು. ಯಾರು ಆತ್ಮದಲ್ಲಿ ಹೊಸದಾಗಿ ಹುಟ್ಟಿದಾರೋ, ಯಾರು ಯೇಸುವನ್ನು ನಂಬಿ ತಮ್ಮ ಹೃದಯ ಮತ್ತು ತಮ್ಮ ಮನಸ್ಸುಗಳನ್ನ ಚೇಂಜ್ ಮಾಡ್ಕೊಂಡಿದ್ದಾರೋ, ಬದಲಾಯಿಸ್ಕೊಂಡಿದ್ದಾರೋ, ಪರಿವರ್ತನೆ ಮಾಡ್ಕೊಂಡಿದ್ದಾರೋ, ನೂತನ ಜೀವಿತ ಜೀವಿಸ್ತಾ ಇದ್ದಾರೋ, ಅವರೇ ಹೊಸದಾಗಿ ಹುಟ್ಟಿರೋದು, ಅವರೇ ತಿರುಗಿ ಹುಟ್ಟಿರೋದು. ದೇವರಂತಾನೆ ಹಾಲೆಲೂಯ. ಅವರೇ ಪರಲೋಕಕ್ಕೆ ಬರೋದು. ಅದಕ್ಕೆ ಒಂದು ಸಾರಿ ಪರೀಕ್ಷೆ ಮಾಡಿಕೊ, ತಿರುಗಿ ಹೊಸದಾಗಿ ಹುಟ್ಟಿದ ಅನುಭವ ನಿನಗಿದೆಯಾ? ಹೊಸದಾಗಿ ಹುಟ್ಟಿದ ಅನುಭವ ನಿನಗಿದೆಯಾ? ಇಲ್ಲ ಅಂದರೆ ಇವತ್ತೇ ಅವಕಾಶ ಇದೆ. ತಿರುಗಿ ಹೊಸದಾಗಿ ಹುಟ್ಟಲೇಬೇಕು. ಯಾಕಂದರೆ ದೇವರ ರಾಜ್ಯ ದೇವರು ನಿನಗೆ ದಯಪಾಲಿಸ್ತಾನೆ. ಪರಲೋಕ ರಾಜ್ಯಕ್ಕೆ ದೇವರು ನಿನ್ನನ್ನು ಸೇರಿಸ್ತಾನೆ. ಓಕೆ, ದೇವ್ರ ಸ್ತೋತ್ರ. ವಿಶ್ವಾಸಿಗಳಿಗೆ ದೇವರು ಕೊಟ್ಟಂಥ ಮೊದಲೇ ಆಜ್ಞೆ ಹೊಸದಾಗಿ ಹುಟ್ಟಬೇಕು. ನಿನ್ನ ಗಂಡ ಹೊಸದಾಗಿ ಹುಟ್ಟಬೇಕು, ಆಮೇಲೆ ಬರಲಿಲ್ಲ. ನಿನ್ನ ಹೆಂಡತಿ ಹೊಸದಾಗಿ ಹುಟ್ಟಬೇಕು, ನಿನ್ನ ಮಕ್ಕಳು ತಿರುಗಿ ಹುಟ್ಟಬೇಕು, ಆತ್ಮದಲ್ಲಿ ಹೊಸದಾಗಿ ಹುಟ್ಟಬೇಕು. ನಮ್ಮ ಸಭೆ ಮಕ್ಕಳು ಆತ್ಮದಲ್ಲಿ ಹೊಸದಾಗಿ ಹುಟ್ಟಬೇಕು. ಸೂಪರ್. ಎರಡನೇ ಆಜ್ಞೆ ನನ್ನ ಜೊತೆ ಹೇಳ್ರಿ, ದೇವರ ಆಲಯಕ್ಕೆ ತಪ್ಪದೇ ಹೋಗಬೇಕು. ದೇವರ ಆಲಯಕ್ಕೆ ತಪ್ಪದೇ ಹೋಗಬೇಕು. ವಾಕ್ಯ ಓದ್ತೀನಿ, ಕೇಳಿಸ್ಕೊಳ್ಳಿ. ಅಪೊಸ್ತಲರು ಬರೆದ ಕೃತ್ಯಗಳು 2ನೇ ಅಧ್ಯಾಯ 46ನೇ ವಚನ. ಅವರು ದಿನಾಲು ಏಕ ಮನಸ್ಸಿನಿಂದ ದೇವಾಲಯದಲ್ಲಿ ಕೂಡುತ್ತಾ ಇದ್ದರು. ದೇವರಿಗೆ ಸ್ತೋತ್ರ. ಯಾರು ದಿನಾಲು ದೇವರ ಆಲಯಕ್ಕೆ ಹೋಗ್ತಿದ್ರು? ಯಾರು ದಿನಾಲು ದೇವರ ಆಲಯದಲ್ಲಿ ಕೂಡ್ತಿದ್ರು? ಇದು ಯಾರ ಬಗ್ಗೆ ಹೇಳುವಂಥ ವಾಕ್ಯ? ಶಿಷ್ಯರ ಬಗ್ಗೆ ಹೇಳುವಂಥ ವಾಕ್ಯ. ಯೇಸು ಸ್ವಾಮಿ ಶಿಷ್ಯರ ಬಗ್ಗೆ ತಿಳಿಸುವಂಥ ವಾಕ್ಯ. ಶಿಷ್ಯರು, ನೀವು ಒಂದು ವಾರಕ್ಕೊಂದ್ಸಾರಿ ಬರೋಕ್ಕೆ ಅಳ್ತೀರಿ, ವಾರಕ್ಕೊಂದ್ಸಾರಿ ಬರೋಕ್ಕೆ 100 ಕಾರಣಗಳನ್ನ ಹೇಳ್ತೀರಿ. ಇವ್ರು ನೋಡ್ರಿ, ಯೇಸು ಸ್ವಾಮಿ ಶಿಷ್ಯರು ವಾರಕ್ಕೊಂದ್ಸಾರಿ ಅಲ್ಲ, ಪ್ರತಿದಿನ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಮತ್ತು ಸೋಮವಾರ, ಪ್ರತಿದಿನ ದೇವರ ಆಲಯದಲ್ಲಿ ಬಂದು ಕೂಡಿ ದೇವರಿಗೆ ಪ್ರಾರ್ಥಿಸ್ತಾ ಇದ್ದಾರೆ. ವಿಶ್ವಾಸಿಗಳು ಅಟ್ಲೀಸ್ಟ್ ಪ್ರತಿ ವಾರಕ್ಕೊಂದು ಸಾರಿ ಆದರೂ ತಪ್ಪದೆ ಸಭೆಗೆ ಹೋಗ್ಬೇಕು. ಪ್ರತಿ ವಾರಕ್ಕೊಂದು ಸಾರಿ ಆದರೂ ಕ್ರಮವಾಗಿ ಸಭೆಗೆ ಹೋಗಲೇಬೇಕು. ಇದು ದೇವರ ಆಜ್ಞೆ. ಇದು ದೇವರ ಆಜ್ಞೆ. ಸಭೆಗೆ ತಪ್ಪದೆ ಪ್ರತಿ ವಾರ ಹೋಗ್ಬೇಕನ್ನೋ ದೇವರ ಆಜ್ಞೆ. ಬೈಬಲ್ ಏನು ಹೇಳ್ತದೆ ಗೊತ್ತಾ? ಆಜ್ಞೆ ಮೀರಿದರೆ ಅದು ಪಾಪ, ಆಜ್ಞೆ ಮೀರಿದರೆ ಅದು ಶಾಪ. ಹೌದು, ಬೈಬಲ್ ಹಾಗೆ ಹೇಳೋದು. ಹಳೆ ಒಡಂಬಡಿಕೆ ಕಾಲದಲ್ಲಿ ಯಾರಾದರೂ ಆಲಯ ತಪ್ಪಿಸಿದ್ರೆ
ಅವನನ್ನು ಹಿಡ್ಕೊಂಬಂದು ದೇವ್ರ ಹತ್ರ ಕೇಳ್ತೀರಿ, ಏನು ಮಾಡ್ಬೇಕು ದೇವ್ರೆ, ಇವನು ಭಾನುವಾರ ಆಲಯಕ್ಕೆ ಬಂದರೆ ಕಟ್ಟಿಗೆ ತರಕ್ಕೆ ಹೋಗಿದ್ದಾನೆ, ದೇವ್ರನ್ನ ಹಳೆ ಒಡಂಬಡಿಕೆಯಲ್ಲಿ ಕಲ್ಲು ಹೊಡೆದು ಸಾಯಿಸ್ರಿ ಅವನ್ನ. ಆದ್ರೆ ದೇವರಿಗೆ ಸ್ತೋತ್ರ, ಯೇಸು ಸ್ವಾಮಿ ಬಂದು ಒಂದು ವಾರ ತಪ್ಪಿಸಿಲ್ಲ ಅಂದ್ರೆ ನಮ್ಮನ್ನು ಸಾಯಿಸಲ್ಲ. ಆದ್ರೆ ದೇವರ ಆಜ್ಞೆ ಕೈಗೊಳ್ಳೋಣ. ಮಗನಿ ಮಗಳೇ, ಸೋದರ ಸೋದರಿ, ಭಾಳ ಜನರಿಗೆ ನೀವು ದೇವರಾಲಯಕ್ಕೆ ಬನ್ನಿರಿ ಬ್ರದರ್, ದೇವರಾಲಯಕ್ಕೆ ಬನ್ನಿರಿ ಸಿಸ್ಟರ್, ದೇವರಾಲಯಕ್ಕೆ ಬರ್ರಿ ಅಮ್ಮ ಅಂದರೆ ಭಾಳ ಜನ ಏನು ನೆವ ಹೇಳ್ತಾರೆ ಗೊತ್ತಾ? ಭಾಳ ಜನ ಏನಂತ ನೆವ ಹೇಳ್ತಾರೆ ಗೊತ್ತಾ? ನಾವಿಲ್ಲೇ ಮನೆಗೇ ದೇವ್ರು ನೆನೆಸ್ತೀವಿ ಸಾರ್, ನಮ್ಮ ಆತ್ಮದಾಗೆ ದೇವ್ರದನ್ ಸಾರ್, ನಾವಿಲ್ಲೇ ಕೈ ಮುಗಿದು ಬಿಡ್ತೀವಿ ಸಾರ್. ನೋಡ್ರಿ, ನಾವಿಲ್ಲೇ ಮನೆಗೆ ಧ್ಯಾನ ಮಾಡಿಬಿಡ್ತೀವಿ ಸಾರ್, ಎಲ್ಲ ನಿಂದಪ್ಪ ಅಂತ ಇಲ್ಲೇ ಕೈ ಮುಗಿದು ಬಿಡ್ತೀವಿ ಸಾರ್ ಅಂತ ಹೇಳ್ತಾರೆ. ನಮ್ಮ ಆತ್ಮದಾಗ ದೇವರದನ ಇಲ್ಲ ಅಂತ ನಾವು ಹೇಳಲ್ಲ, ನಮ್ಮ ಮನಸ್ಸಿನಾಗ ದೇವರದನ ಇಲ್ಲ ಅಂತ ನಾವು ಹೇಳಲ್ಲ, ನಿಮ್ಮ ಮನೆಯಲ್ಲಿ ದೇವರಿದಾನ ಇಲ್ಲ ಅಂತ ನಾನು ಹೇಳಲ್ಲ. ನೀನು ಆಲಯಕ್ಕೆ ಹೋಗ್ದಂಗೆ ದೇವ್ರ ಮಕ್ಕಳ ಜೊತೆ ಸೇರಿ ದೇವ್ರನ್ನ ಆರಾಧಿಸ್ದಂಗೆ, ದೇವ್ರ ಮಕ್ಕಳ ಜೊತೆ ಸೇರಿ ನೀನು ಪ್ರಾರ್ಥನೆ ಮಾಡ್ದಂಗೆ, ನೀನು ಒಬ್ಬನೇ ಮನೇಲಿ ಎಲ್ಲ ನಿಂದಪ್ಪ ಇಲ್ಲೇ ನೆನೆಸ್ನಪ್ಪ ಆತ್ಮದಾಗ ಅಂತ ಒಬ್ಬನೇ ಮನೇಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡಿದ್ರೆ, ಒಲೆಯಲ್ಲಿ ಒಂದೇ ಕಟ್ಟಿಗೆ ಇಟ್ಟರೆ ಬೆಂಕಿ ಬರಲ್ಲ, ಹೊಗೆ ಮಾತ್ರ ಬರೋದು. ಆದರೆ 10 ಕಟ್ಟಿಗೆ ಇಟ್ಟರೆ, 20 ಕಟ್ಟಿಗೆ ಇಟ್ಟರೆ, 50 ಕಟ್ಟಿಗೆ ಇಟ್ಟರೆ ಬಹಳ ಬೆಂಕಿ ಬರ್ತದೆ. ಅದೇ ಥರ ದೇಶೋತ್ರ ಒಬ್ಬನೇ ಪ್ರಾರ್ಥನೆ ಮಾಡಿಕೊಂಡ್ರೆ ಬೆಂಕಿ ಬರಲ್ಲ. ಒಂದೇ ಕಟ್ಟಿಗೆ ಒಲೆಯಲ್ಲಿಟ್ಟರೆ ಏನು ಬರ್ತದೆ? ಹೊಗೆ ಮಾತ್ರ ಬರ್ತದೆ, ಬೆಂಕಿ ಬರಲ್ಲ. 10 ಕಟ್ಟಿಗೆ ಇಟ್ಟರೆ, 20 ಕಟ್ಟಿಗೆ ಇಟ್ಟರೆ, 100 ಕಟ್ಟಿಗೆ ಇಟ್ಟರೆ ಭಾಳ ಬೆಂಕಿ ಬರ್ತದೆ. ಅದೇ ಥರ ದೇವ್ರ ಮಕ್ಕಳೆಲ್ಲ ಸೇರಿ 100 ಜನ ಸೇರಿ, 200 ಜನ ಸೇರಿ, 500 ಜನ ಸೇರಿ, 1000 ಜನ ಸೇರಿ ಆಲಯದಲ್ಲಿ ಕೂಡಿ ಪ್ರಾರ್ಥನೆ ಮಾಡುವಾಗ ಬೆಂಕಿ ಅನುಭವ ಬರ್ತದೆ, ಅಗ್ನಿ ಅನುಭವ ಬರ್ತದೆ, ಪರಿಶುದ್ಧಾತ್ಮನ ಬೆಂಕಿ ಅನುಭವ ನೀನು ಹೊಂದ್ಕೊಳ್ತೀಯಾ. ಆತ್ಮದಾಗೆ ದೇವರದನ್ ಸಾರ್, ಇಲ್ಲೇ ಮನೆಗೆ ಕೈ ಮುಗಿದು ಬಿಡ್ತೀನಿ ಸಾರ್ ಅಂದರೆ ನೀನು ಹೊಗೆ ಮಾತ್ರ ನೋಡ್ತಿ, ಬೆಂಕಿ ಯಾರು ನೋಡ್ತಾರೆ? ದೇವರ ಮಕ್ಕಳ ಜೊತೆ ಸೇರಿ ಆಲಯದಲ್ಲಿ ಒಂದು 100 ಜನ, 200 ಜನ, 1000 ಜನ ಕೂತ್ಕೊಂಡು ಪ್ರಾರ್ಥನೆ ಮಾಡುವಾಗ ಪಂಚಶತಮ ದಿನದಲ್ಲಿ 120 ಮಂದಿ ಶಿಷ್ಯರ ಮೇಲೆ ಇಳಿದು ಬಂದಂತ ಪರಿಶುದ್ಧಾತ್ಮನ ಬೆಂಕಿ ನಿಮ್ಮ ಮೇಲೆ ಕೂಡ ದೇವರು ಸುರಿಸ್ತಾ ಇದ್ದಾನೆ. ಮಗನಿ ಮಗಳೇ, ಸೋದರ ಸೋದರಿ, ವಿಶ್ವಾಸಿಗಳಿಗೆ ದೇವರು ಕೊಡುವಂಥ 1ನೇ ಆಜ್ಞೆ ಹೊಸದಾಗಿ ಹುಟ್ಟಬೇಕು. ವೆರಿ ಗುಡ್. 2ನೇ ಆಜ್ಞೆ ದೇವರ ಆಲಯಕ್ಕೆ ತಪ್ಪದಂಗೆ ಹೋಗಬೇಕು. ಓಕೆ, ಯೇಸು ಸ್ವಾಮಿ 12 ವರ್ಷದ ಬಾಲಕನಾಗಿರುವಾಗ, ಚೆನ್ನಾಗಿ ಕೇಳ್ರಿ, ಯೇಸು ಸ್ವಾಮಿ 12 ವರ್ಷದ ಬಾಲಕನಾಗಿರುವಾಗ ಆತನು ದೇವರ ಆಲಯಕ್ಕೆ ಹೋಗಿದ್ದಾನೆ, ದೇವರ ವಾಕ್ಯದ ಕುರಿತಾಗಿ ಮಾತಾಡಿದ್ದಾನೆ. ನನ್ನ ಪ್ರಶ್ನೆ ನೀವೇ ಆನ್ಸರ್ ಕೊಡ್ರಿ. ಯಾಕೆ ಯೇಸು ಸ್ವಾಮಿ 12 ವರ್ಷದ ಬಾಲಕನಾಗಿರುವಾಗ ಆಲಯಕ್ಕೆ ಹೋಗಿದ್ದಾನೆ? ಯೇಸು ಸ್ವಾಮಿ ಸೇವೆಗೆ ಬಂದ ಮೇಲೆ ಕೂಡ 33.5 ವರ್ಷ ಆದಾಗ ಸೇವೆಗೆ ಬಂದಾರಲ್ವಾ, ಆಗಲೂ ಯೇಸು ಸ್ವಾಮಿ ದೇವರಾಲಯಕ್ಕೆ ಹೋಗಿದ್ದಾರೆ ಸಬ್ಬತ್ತು ದಿನದಲ್ಲಿ. ಯಾಕೆ ಯೇಸು ಸ್ವಾಮಿ ದೇವರಾಲಯಕ್ಕೆ ಹೋಗಿದ್ದಾರೆ? ಯಾಕೆ ಯೇಸು ಸ್ವಾಮಿ ಭೂಮಿ ಮೇಲಿದ್ದಾಗ ಪ್ರತಿ ವಾರ ಯಾಕೆ ಯೇಸು ಸ್ವಾಮಿ ದೇವರಾಲಯಕ್ಕೆ ಹೋದಂದರೆ, ನಾನು ನೀವುಗಳು ಕೂಡ ಕ್ರಮವಾಗಿ ತಪ್ಪದಂಗೆ ದೇವರಾಲಯಕ್ಕೆ ಹೋಗ್ಬೇಕಂತಲೇ ದೇವರು ಮಾದರಿ ತೋರಿಸಿ ಹೋಗಿದ್ದಾರೆ. ಅಲ್ಲೇಲೂಯ. ದೇವರೇನಂದರೆ, ನಾನು ಕ್ರಮವಾಗಿ ಆಲಯಕ್ಕೆ ಹೋದರೆ ನನ್ನ ಮಕ್ಕಳು ಕೂಡ ಕ್ರಮವಾಗಿ ಆಲಯಕ್ಕೆ ಹೋಗ್ತಾರೆ. ಆತನ ಮಾದರಿ ತೋರಿಸಿ ಹೋಗಿದ್ದಾನೆ. ತಂದೆ ತಾಯಿಗಳೇ, ನೀವೇ ಕ್ರಮವಾಗಿ ಆಲಯಕ್ಕೆ ಬರಲಿಲ್ಲ ಅಂದರೆ ನಿಮ್ಮ ಮಕ್ಕಳು ಹೆಂಗೆ ಆಲಯಕ್ಕೆ ಬರ್ತಾರೆ? ನೀವು ಫಸ್ಟ್ ಆಲಯಕ್ಕೆ ಬಂದು ಕ್ರಮವಾಗಿ ಆಲಯಕ್ಕೆ ಬಂದು ಮಾದರಿ ತೋರಿಸ್ರಿ, ಅವಾಗ ನಿಮ್ಮ ಮಕ್ಕಳು ಕೂಡ ಆಲಯಕ್ಕೆ ಬಂದು ಅವರು ಮಾದರಿ ತೋರಿಸ್ತಾರೆ. ರಕ್ಷಣೆ ಹೊಂದಿದಂಥ ಶ್ರೀಮಂತ ವಿಶ್ವಾಸಿಗಳೇ, ದೊಡ್ಡ ಬಿಸಿನೆಸ್ ಮ್ಯಾನ್ಗಳೇ, ನೀವೇ ಕರೆಕ್ಟಾಗಿ ಆಲಯಕ್ಕೆ ಹೋಗಿಲ್ಲ ಅಂದರೆ ನಿಮ್ಮನ್ನು ನೋಡುವಂಥ ಅಕ್ಕಪಕ್ಕದವ್ರು ಅವ್ರು ಹೆಂಗೆ ಆಲಯಕ್ಕೆ ಹೋಗ್ತಾರೆ?
ಫಸ್ಟ್ ನೀವು ಕರೆಕ್ಟಾಗಿ ಕ್ರಮವಾಗಿ ಆಲಯಕ್ಕೆ ಹೋಗಿ ಮಾದರಿ ತೋರಿಸ್ರಿ. ನಿಮ್ಮನ್ನು ನೋಡುವಂಥವರು ಕೂಡ ಅವರು ಕೂಡ ಕ್ರಮವಾಗಿ ಆಲಯಕ್ಕೆ ಹೋಗಿ ಅವರು ಕೂಡ ಮಾದರಿ ತೋರಿಸ್ತಾರೆ. ನಾನು ಹಳೇ ವಿಶ್ವಾಸಿ ಅಂತ ಹೇಳುವವರೇ, ನಾನು ಸೀನಿಯರ್ ವಿಶ್ವಾಸಿ ಅಂತ ಹೇಳುವವರೇ, ನಾನು ಸಭಾ ಹಿರಿಯ ಅಂತ ಹೇಳುವವರೇ, ನಾನು ಸಂಘ ಪೆದ್ದ ಅಂತ ಹೇಳುವವರೇ, ನೀವೇ ಆಲಯ ಕರೆಕ್ಟಾಗಿ ಹೋಗಿಲ್ಲ ಅಂದರೆ ಇನ್ನು ಹೊಸ ವಿಶ್ವಾಸಿಗಳು, ನಿನ್ನೆ ಮೊನ್ನೆ ನಂಬಿರೋ ವಿಶ್ವಾಸಿಗಳು ಅವ್ರು ಹೆಂಗೆ ಕರೆಕ್ಟಾಗಿ ಆಲಯಕ್ಕೆ ಹೋಗ್ತಾರೆ? ನೀನು ಕ್ರಮವಾಗಿ ಆಲಯಕ್ಕೆ ಹೋಗಿ ಮಾದರಿ ತೋರಿಸ್ರಿ. ಆಗ ಹೊಸ ವಿಶ್ವಾಸಿಗಳು ಕೂಡ, ನಿನ್ನೆ ಮೊನ್ನೆ ನಂಬಿದ ವಿಶ್ವಾಸಿಗಳು ಕೂಡ ಅವರು ಕೂಡ ಕ್ರಮವಾಗಿ ಆಲಯಕ್ಕೆ ಹೋಗಿ ಮಾದರಿ ತೋರಿಸ್ತಾರೆ. ನಾನು ಸುವಾರ್ತಿಕ, ನಾನು ವರ್ಷಿಪ್ ಲೀಡರ್ ಅಂತ ಹೇಳುವವರೇ, ನೀವು ಫಸ್ಟ್ ಕ್ರಮವಾಗಿ ಆಲಯಕ್ಕೆ ಹೋಗಿ ಮಾದರಿ ತೋರಿಸ್ರಿ. ನಿಮ್ಮಿಂದ ನೀವೇ ಕರೆಕ್ಟಾಗಿ ಆಲಯಕ್ಕೆ ಹೋಗಿಲ್ಲ ಅಂದರೆ, ನೀವೇ ನೆಟ್ಟಿಗೆ ಆಲಯಕ್ಕೆ ಹೋಗಿಲ್ಲ ಅಂದರೆ ನಿಮ್ಮಿಂದ ಸುವಾರ್ತೆ ಕೇಳಿದವ್ರು ಅವ್ರು ಹೆಂಗೆ ಆಲಯಕ್ಕೆ ಹೋಗ್ತಾರೆ? ನೀವು ಫಸ್ಟ್ ಆಲಯಕ್ಕೆ ಹೋಗಿ ಕ್ರಮವಾಗಿ ಆಲಯಕ್ಕೆ ಹೋಗಿ ಮಾದರಿ ತೋರಿಸ್ರಿ. ನಿಮ್ಮಿಂದ ಸುವಾರ್ತೆ ಕೇಳಿದವರು ಕೂಡ ಅವರು ಕ್ರಮವಾಗಿ ಆಲಯಕ್ಕೆ ಹೋಗಿ ಮಾದರಿ ತೋರಿಸ್ತಾರೆ. ಕೀರ್ತನೆ 122:1ರಲ್ಲಿ, ಕೀರ್ತನೆ 122:1ರಲ್ಲಿ ಒಂದು ಮಾತಿದೆ. ದಾವೀದನು ಹೇಳ್ತಾನೆ, ಯೆಹೋವನ ಮಂದಿರಕ್ಕೆ ಬಾ ಎಂದು ಜನರು ನನ್ನನ್ನು ಕರೆದಾಗ ನನಗೆ ಸಂತೋಷವಾಯಿತು ಅಂತಾನೆ. ಕೀರ್ತನೆ 122:1ರಲ್ಲಿ ದಾವೀದನು ಹೇಳ್ತಾನೆ, ಯೆಹೋವನ ಮಂದಿರಕ್ಕೆ ಬಾ ಎಂದು ಜನರು ನನ್ನನ್ನು ಕರೆದಾಗ ನನಗೆ ಸಂತೋಷವಾಯಿತು ಅಂತಾನೆ. ಎಲ್ಲಿ ಕರೆದಾಗ ಸಂತೋಷ ಆಯ್ತಂತ ಆತನಿಗೆ? ಆಲಯಕ್ಕೆ ಹೋಗೋಣ ಬಾ ಅಂತ ಕರೆದಾಗ ಆತನ ಖುಷಿ ಆಯ್ತಂತೆ. ನಮ್ಮಲ್ಲಿ ಕೆಲವು ಜನ ಬರ್ತೀಯ ಎಣ್ಣೆ ಹಾಕಕ್ಕಂದ್ರೆ ಭಾರಿ ಖುಷಿ ಕೆಲವರಿಗೆ, ಬರ್ತೀಯ ಪಾರ್ಟಿ ಮಾಡ್ತಾ ಇದೀವಿ ಅಂದರೆ ಭಾಳ ಖುಷಿ ಕೆಲವರಿಗೆ, ಬರ್ತೀಯ ಯಾರ ಕರೆದಾರ ಅಂದರೆ ಭಾಳ ಖುಷಿ ಕೆಲವರಿಗೆ, ಬರ್ತೀಯ ಮಾಲಿಗೆ ಹೋಗೋಣ, ಶಾಪಿಂಗ್ ಮಾಲಿಗೆ ಹೋಗೋಣ ಅಂದರೆ ಭಾಳ ಖುಷಿ ಕೆಲವರಿಗೆ. ದಾವಿದಂತಾನೆ, ನನಗೆ ಅಲ್ಲಿ ಇಲ್ಲಿ ಕರೆದ್ರೆ ನನಗೆ ಖುಷಿ ಆಗಲ್ಲ, ಜನರು ದೇವರ ಆಲಯಕ್ಕೆ ಬರ್ತೀಯಾ ಅಂತ ಕರೆಯುವಾಗ ನನಗೆಷ್ಟು ಸಂತೋಷ ಆಗುತ್ತೆ ಅಂದರೆ ಅಷ್ಟು ಸಂತೋಷ ಆಗುತ್ತೆ. ನಮ್ಮಲ್ಲಿ ಭಾಳ ಜನ ವಿಶ್ವಾಸಿಗಳು, ಒಳ್ಳೆ ವಿಶ್ವಾಸಿಗಳು, ಆತ್ಮೀಯವಾಗಿ ಬೆಳೆದವರು ಭಾನುವಾರ ಆಲಯಕ್ಕೆ ಬರಬೇಕಾದ್ರೆ ಅವರಲ್ಲಿ ಕೆಲವರು ಆ ಓಣಿಯಲ್ಲಿ ಕೆಲವು ದೇವರು ನಂಬಿರ್ತಾರೆ. ಇವತ್ತು ಇವ್ರು ಏನು ಮಾಡ್ತಾರೆ? ಅವ್ರು ಒಳ್ಳೆಯವರಲ್ವಾ, ಆತ್ಮೀಯರಲ್ವಾ? ಅದಕ್ಕೆ ಅಕ್ಕ ಇವತ್ತು ಸಂಡೇ ಭಾನುವಾರ ನಾನು ಆಲಯಕ್ಕೆ ಹೋಗ್ತಾ ಇದ್ದೀನಿ, ನೀನು ಆಲಯಕ್ಕೆ ಬರ್ತೀಯಾ? ಅಣ್ಣ ಇವತ್ತು ಭಾನುವಾರ ಸಂಡೇ, ಇವತ್ತು ನಾನು ಆಲಯಕ್ಕೆ ಹೋಗ್ತಾ ಇದ್ದೀನಿ, ನೀವು ಆಲಯಕ್ಕೆ ಬರ್ತೀರಾ ಅಂತ ಕರೆಯುವಾಗ ಕೆಲವ್ರು ಏನಂತಾರೆ ಗೊತ್ತಾ? ನಿಮಗಂತೂ ಬದುಕಿಲ್ಲ, ಬಾಳೆವಿಲ್ಲ, ನಮ್ಮನ್ನು ಕೂಡ ಬದುಕು ಬಾಳೆವಿಲ್ದಾರ ಅನ್ಕಂಡೀರ ನೋಡ್ರಿ. ನಿಮಗಂತೂ ಹೇಳೋರು ಕೇಳೋರು ಯಾರಿಲ್ಲ, ಹೋಗ್ತೀರಿ, ಆದ್ರೆ ನಮಗೂ ಕೂಡ ಹೇಳೋರು ಕೇಳೋರು ಯಾರಿಲ್ಲ ಅನ್ಕಂಡೀರ. ಏನು ಒಂದು 3 ತಿಂಗಳಿಗೊಂದು ಸಾರಿ, ಒಂದು 6 ತಿಂಗಳಿಗೊಂದು ಸಾರಿ, ಒಂದು ವರ್ಷಕ್ಕೊಂದ್ಸರಿ ಹೋದ್ರೆ ಆಗಲ್ವಾ? ವಾರ ಹೋಗ್ಬೇಕಾ? ಬರೀ ಅದೇ ಕೆಲಸನ, ವಾರ ಅದೇ ಕೆಲಸನ ಬಿಟ್ಟರೆ ಬೇರೆ ಕೆಲಸ ಇಲ್ವಾ? ನೋಡ್ರಿ, ಕೆಲಸ ಇಲ್ದಾರ ನಾವು ಭಾನುವಾರ ಆಲಯಕ್ಕೆ ಬರೋರು ಕೆಲಸ ಇಲ್ದರು ನಾವು. ಯಾಕ ಮನೆಗೆ ನೆನೆಸಿದ್ರೆ ಆಗಲ್ವಾ? ಆತ್ಮದಾಗೆ ದೇವರಿಲ್ವಾ? ಮನೇಲಿ ಕೂತ್ಕೊಂಡು ಕೈ ಮುಗಿದ್ರೆ ಆಗಲ್ವಾ? ಮನೇಲಿ ಕೂತ್ಕೊಂಡು ನೆನೆಸಿದ್ರೆ ಆಗಲ್ವಾ? ಆಗಲ್ಲ. ಹೊಗೆ ಮಾತ್ರ ಬರೋದು, ಬೆಂಕಿ ಬರಲ್ಲ, ಪವರ್ ಬರಲ್ಲ, ಶಕ್ತಿ ಬರಲ್ಲ, ಬಲ ಬರಲ್ಲ, ಜ್ಞಾನ ಬರಲ್ಲ, ಧೈರ್ಯ ಬರಲ್ಲ, ಆರೋಗ್ಯ ಬರಲ್ಲ. యేసయ్య ಕೃಪೆ ಹೊಂದ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ಇಬ್ರಿಯ ಬರೆದ ಪುಸ್ತಕದಲ್ಲಿ ದೇವರು ಹೇಳ್ತಾನೆ, ನೀವು ಸಭೆಯಾಗಿ ಕೂಡಿಕೊಳ್ಳೋದನ್ನು ಎಷ್ಟು ಚೆನ್ನಾಗಿ ಸೇರ್ತಿದ್ರಿ, ಈಗ ಬಿಟ್ಬಿಟ್ಟಿದ್ರಿ ನೀವು. ಬಲ ಇರಲ್ಲ. ಸಭೆಯಿಂದ ದೂರ ಆದರೆ ಬಲ ಇರಲ್ಲ, ಆಲಯದಿಂದ ದೂರ ಆದರೆ ಬಲ ಇರಲ್ಲ. ಕುರಿ ಹಟ್ಟಿ ಒಳಗಿದ್ರೇನೆ ಸೇಫ್ಟಿ. ಅದೇ ಥರ ದೇವರ ಆಲಯದಲ್ಲಿ ನೀವಿದ್ರೇನೆ ಸೇಫ್ಟಿ. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರ. ಒಂದನೇ ಆಜ್ಞೆ ಹೊಸದಾಗಿ ಹುಟ್ಟಬೇಕು. ಎರಡನೇ ಆಜ್ಞೆ ದೇವರ ಆಲಯಕ್ಕೆ ತಪ್ಪದಂಗೆ ಹೋಗ್ಬೇಕು. ಚರ್ಚಿಗೆ ಬರುವಂಥ ದಿನ, ಆಲಯಕ್ಕೆ ಬರುವಂಥ ದಿನ, ಆಲಯಕ್ಕೆ ಬರೋದು ಬಿಟ್ಟು, ಚರ್ಚಿಗೆ ಬರೋದು ಬಿಟ್ಟು, ಆರಾಧನೆಗೆ ಬರೋದು ಬಿಟ್ಟು ಸಂಪಾದನೆ ಮಾಡಬೇಕಂತ ಹೋದರೆ, ದುಡಿಮೆ ಮಾಡಬೇಕಂತ ಹೋದರೆ, ಆದಾಯ ತರಬೇಕಂತ ಹೋದರೆ ಆ ಸಂಪಾದನೆ ಹೆಂಗಿರ್ತದಂದರೆ, ಆ ಸಂಪಾದನೆ ತಕ್ಕೊಂಬಂದು ಅರ್ಧೋಗಿರೋ ಚೀಲದಲ್ಲಿ ಹಾಕಿದಂಗೆ. ಆ ಸಂಪಾದನೆ
ಎಂಥ ಸಂಪಾದನೆ ಅದು? ಅರ್ಧೋಗಿರೋ ಚೀಲದಲ್ಲಿ ಹಾಕಿದಂಗೆ ಅದು ಸೋರಿ ಹೋಗುತ್ತೆ, ಅದು ಉಳಿಯಲ್ಲ. ಆದರೆ ದೇವರ ಆಲಯಕ್ಕೆ ಪ್ರಾಮುಖ್ಯತೆ ಕೊಡು, ದೇವರ ಆಲಯಕ್ಕೆ ಪ್ರಾಮುಖ್ಯತೆ ಕೊಡು. ಆಗ ನೀನು ಮಾಡುವ ಪ್ರತಿಯೊಂದರಲ್ಲೂ ಕೂಡ ಸಕ್ಸಸ್ ಕಾಣುವಂತೆ ದೇವರು ಕಾರ್ಯ ಮಾಡ್ತಾರೆ. ಮೂರನೇದು ಜೋರಾಗಿ ಹೇಳ್ರಿ, ಪ್ರತಿದಿನ. ಜೋರಾಗಿ ಹೇಳ್ರಮ್ಮ, ಪ್ರತಿದಿನ. ನೀವು ಗಂಡ್ಮಕ್ಕಳು ಪ್ರತಿದಿನ ದೇವರ ವಾಕ್ಯಗಳನ್ನು ಓದಿ ಧ್ಯಾನಿಸಬೇಕು. ಸಾರ್, ಓದಕ್ಕೆ ಬರೋರು ಭಾಳ ಜನ ಅವ್ರು ಓದ್ತಾರೆ, ನಾವೇನು ಮಾಡೋಣ? ಇವತ್ತು ನಾನು ಹೇಳ್ತಾ ಇದ್ದೀನಲ್ವಾ, ಧ್ಯಾನಿಸ್ರಿ ಅದನ್ನು. ಯೂಟ್ಯೂಬಲ್ಲಿ ವಾಕ್ಯ ಹೇಳಿದ್ದೀನಲ್ವಾ, ಧ್ಯಾನಿಸ್ರಿ. ಇವತ್ತು ಯಾರ ಹತ್ರ ಇಂಥ ಮೊಬೈಲ್ ಇಲ್ಲ ಹೇಳ್ರಿ? ನನ್ನ ಹತ್ರ ಇಂಥ ಸೂಪರ್ ಆಗಿರೋ ಮೊಬೈಲ್ ನಿಮ್ಮ ಹತ್ರ ಇದೆ. ಎಲ್ಲ ನೋಡ್ತೀರಿ, ವಾಕ್ಯ ನೋಡ್ರಿ, ಧ್ಯಾನಿಸ್ರಿ. ಅಪೊಸ್ತಲರು ಬರೆದ ಕೃತ್ಯಗಳು 17ನೇ ಅಧ್ಯಾಯ 11ನೇ ವಚನ. ಆ ಸಭೆಯವರು ಥೆಸಲೋನಿಕದವರಿಗಿಂತ ಸದ್ಗುಣವುಳ್ಳವರಾಗಿದ್ದು ದೇವರ ವಾಕ್ಯವನ್ನು ಶುದ್ಧ ಮನಸ್ಸಿನಿಂದ ಅಂಗೀಕರಿಸಿ ಇವರು ಹೇಳುವ ಮಾತು ಹೌದೋ ಏನೋ ಎಂಬ ವಿಷಯದಲ್ಲಿ ಪ್ರತಿದಿನವೂ ಶಾಸ್ತ್ರ ಗ್ರಂಥಗಳನ್ನು ಶೋಧಿಸುತ್ತಿದ್ದರು. ಮಗನೇ, ಸೋದರ ಸೋದರಿ, ಇಲ್ಲಿ ಒಂದು ಸಭೆ ಇದೆ. ಎಂಥ ಸಭೆ ಅಂದರೆ, ಪೌಲ ಹೇಳ್ತಾನೆ, ಅವ್ರು ಎಷ್ಟು ಚೆನ್ನಾಗಿ ವಾಕ್ಯನ ರಿಸೀವ್ ಮಾಡ್ಕೊಳ್ತಾರಂದರೆ ಅಷ್ಟು ಚೆನ್ನಾಗಿ ವಾಕ್ಯ ರಿಸೀವ್ ಮಾಡ್ಕೊಳ್ತಾರಂತೆ. ಅವ್ರು ಎಷ್ಟು ಸದ್ಗುಣವುಳ್ಳವರಂದರೆ ಅಷ್ಟು ಸದ್ಗುಣವುಳ್ಳವರಂದರೆ. ಆ ಸಭೆಯವರು ಯಾರಂದರೆ ಬೆರೋಯ ಸಭೆಯವರು. ಯಾವ ಸಭೆಯವರು ಹೇಳ್ರಿ? ಜೋರಾಗಿ ಹೇಳ್ರಿ, ಬೆರೋಯ ಹೇಳ್ರಿ, ಬೆರೋಯ ಹೇಳ್ರಿ, ಬೆರೋಯ. ಪೌಲ ಹೇಳ್ತಾನೆ, ಇವರು ಥೆಸಲೋನಿಕ ಸಭೆಯವರಿಗಿಂತ ಸೂಪರ್. ಇವರು ವಾಕ್ಯ ಕೇಳಬೇಕಂದ್ರೆ ಎಷ್ಟು ಆಸಕ್ತಿ ಅಂದರೆ, ಇವರಿಗೆ ಎಷ್ಟು ಆಸಕ್ತಿಯಿಂದ ವಾಕ್ಯ ಕೇಳ್ತಾರಂದರೆ, ಎಷ್ಟು ದಾಹದಿಂದ ವಾಕ್ಯ ಕೇಳ್ತಾರಂದರೆ, ಎಷ್ಟು ಭಯಭಕ್ತಿಯಿಂದ ವಾಕ್ಯ ಕೇಳ್ತಾರಂದರೆ, ಬರೀ ವಾಕ್ಯ ಕೇಳಲ್ಲ, ಪೌಲ ಹೇಳ್ದ ಹಾಗೆ ಬೈಬಲಲ್ಲಿ ಐತೋ ಇಲ್ವೋ ಅಂತೇಳಿ, ಪೌಲನು ಹೇಳ್ದ ಹಾಗೆ ಇದಾವೋ ಇಲ್ಲ ಅಂಥೇಳಿ ಏನು ಮಾಡ್ತಾರಂತೆ, ಮನೆಗೆ ಹೋದ್ಮೇಲೆ ಬೈಬಲ್ನ ತೆಗೆದು ಪರಿಶೋಧಿಸ್ತಾರಂತೆ. ಪೇತ್ರ ಹೇಳ್ದಂಗೆ ಇದೆಯಾ? ಆಮೇಲೆ ಯಾರು? ಪೌಲ ಹೇಳ್ದಂಗೆ ಇದೆಯಾ? ಶೀಲನು ಹೇಳ್ದಂಗೆ ಇದೆಯಾ ಅಂತ ಆ ಬೆರೋಯ ಸಭೆಯವರು ಎಲ್ಲಿ ಹೋಗಿ ಹುಡುಕ್ತಾರೆ? ಅದನ್ನ ಮನೇಲಿ ಹೋಗಿ ಮತ್ತೆ ಬೈಬಲ್ನ ತೆಗೆದು ಹುಡುಕ್ತಾರಂತೆ, ತೆಗೆದು ಹುಡುಕ್ತಾರಂತೆ. ಪೌಲ ಹೇಳ್ತಾನೆ, ಆ ಥೆಸಲೋನಿಕ ಸಭೆಯವರಿಗಿಂತ ಇವರು ಸೂಪರ್. ಆ ಥೆಸಲೋನಿಕ ಸಭೆಯವರಿಗಿಂತ ಇವರು ಸೂಪರ್. ಇವ್ರಿಗೆ ಎಷ್ಟು ಆಸಕ್ತಿ ದೇವ್ರ ವಾಕ್ಯ ಅಂದರೆ, ಇವ್ರು ಎಷ್ಟು ಆಸಕ್ತಿಯಿಂದ ವಾಕ್ಯ ರಿಸೀವ್ ಮಾಡ್ಕೊಳ್ತಾರೆ. ಮತ್ತೆ ಮನೆಗೆ ಹೋದ್ಮೇಲೆ ಪೌಲ ಹೇಳಿದ್ದು ಶೀಲ ಹೇಳಿದ ಥರನೇ ಇದೆಯಲ್ಲ ಅಂತ ಹುಡುಕ್ತಾರೆ, ಪರಿಶೋಧಿಸ್ತಾರೆ. ಒಂದು ಮಾತು ಹೇಳ, ನಿಜವಾದ ವಿಶ್ವಾಸಿಗಳಾಗಿದ್ದರೆ ದೇವ್ರ ವಾಕ್ಯನ ಓದಬೇಕು. ಓದಕ್ಕೆ ಬರೋರಿಗೆ ಹೇಳ್ತಾ ಇದ್ದೀನಿ ಇದನ್ನು. ನಿಜವಾದಂಥ ವಿಶ್ವಾಸಿಗಳಾಗಿದ್ದರೆ ಪ್ರತಿದಿನ ಒಂದು ಅಧ್ಯಾಯ ಆದರೂ ಓದಬೇಕು. ನೀನು ಬಿಸ್ನೆಸ್ ಮ್ಯಾನ್ ಆಗಿದ್ರು ಕೂಡ ಡೈಲಿ ದೇವರ ಒಂದು ಅಧ್ಯಾಯ 2 ಅಧ್ಯಾಯ ಓದಲೇಬೇಕು. ನೀನು ಶ್ರೀಮಂತ ಆಗಿದ್ರು ಕೂಡ ನೀನು ಡೈಲಿ ದೇವ್ರ ವಾಕ್ಯನ ಓದಲೇಬೇಕು. ನೀನು ಯಾರೇ ಆಗಿರೋ, ನೀನು ನಿಜವಾದ ಪಾಸ್ಟರ್ ಆಗಿದ್ರೆ ನೀನು ದೇವ್ರ ವಾಕ್ಯನ ಡೈಲಿ ಓದಲೇಬೇಕು. ಹಿಂದೆ ಕೂತ್ಕೊಂಡ್ರೆ ಯಾಕೆ ದೇವ್ರ ವಾಕ್ಯ ಓದಬೇಕು ನಾವು? ಏನು ಲಾಭ, ಏನು ಪ್ರಯೋಜನ? ಬೈಬಲ್ನ ಓದುವಾಗ, ವಾಕ್ಯನ ಓದುವಾಗ ದೇವ್ರ ಮನಸ್ಸು ಎಂಥದ್ದು ಅಂತ ಅರ್ಥ ಆಗುತ್ತಂತೆ, ದೇವ್ರ ಹೃದಯ ಎಂಥದ್ದು ಅಂತ ಅರ್ಥ ಆಗುತ್ತಂತೆ, ದೇವ್ರ ಶಕ್ತಿ ಎಂಥದ್ದಂತ ಅರ್ಥ ಆಗುತ್ತಂತೆ. ಯಾವಾಗ? ನಿಮಗೆ ಗೊತ್ತರ, ಬೈಬಲಲ್ಲಿ ಇಬ್ಬರು ಅವ್ರ ದೇಹನ ಮಣ್ಣಿಗೆ ಕೊಡಲಿಲ್ಲ. ಒಬ್ಬರು ಅನೋಖ, ಇನ್ನೊಬ್ರು ಎಲಿಯ. ಇನ್ನೊಂದು ವಿಷಯ ಗೊತ್ತಾ? ನಾವು ದೇವ್ರ ವಾಕ್ಯನ ಕಲ್ತ್ರೆ ನಮ್ಮ ಆಯುಷ್ಯ ಹೆಚ್ಚು ಮಾಡ್ಕೋಬಹುದು ನಾವು. ಹ್ಞೂನ್ರಿ, ನಿಜ ರೀ, ನಾನು ಸತ್ಯ ರೀ. ನಾವು ದೇವ್ರ ವಾಕ್ಯನ ಚೆನ್ನಾಗಿ ಕಲ್ತ್ಕೊಂಡ್ರೆ ನಮಗೆ ಕಾಯಿಲೆ ಇದ್ರು ನಮ್ಮ ಆರೋಗ್ಯನ ಹೊಂದ್ಕೋಬಹುದು. ನಾವು ಆಸ್ಪತ್ರೆ ಸಹಾಯ ಇಲ್ದಂಗೆ ಡಾಕ್ಟರ್
ಡಾಕ್ಟ್ರ್ ಸಹಾಯ ಇಲ್ದಂಗೆ, ಯಾರು ಸಹಾಯ ಇಲ್ದಂಗೆ ಓದ್ಕೋಬೋದು. ವಾಕ್ಯನ ಚೆನ್ನಾಗಿ ಓದಿದ್ರೆ. ಒಂದು ಸಾರಿ ಸ್ಮಿತ್ ವಿಗಲ್ಸ್ವರ್ತಿಗೆ ದೇವ್ರು ಹೇಳ್ತಾನೆ, ನೀನು ಇದೇ ವಾರದಲ್ಲಿ ನಿನಗೆ ಸಾವು ಬರ್ತದೆ, ಇದೇ ವಾರದಲ್ಲಿ ನೀನು ಸತ್ತೋಗ್ತಿ ಅಂತ ದೇವ್ರು ಹೇಳ್ತಾನೆ. ಇದೇ ವಾರದಲ್ಲಿ ಸತ್ತೋಗ್ತಿ ಅಂತ ದೇವ್ರು ಹೇಳ್ತಾನೆ. ಹೇಳುವಾಗ ಈ ಸ್ಮಿತ್ ವಿಗಲ್ಸ್ವರ್ತ್ ಅನ್ನುವ ದೇವ್ರ ಸೇವಕನಿಗೆ ಹೇಳುವಾಗ ಸ್ಮಿತ್ ವಿಗಲ್ಸ್ವರ್ತ್ ಏನಂತ ಪ್ರಾರ್ಥನೆ ಮಾಡ್ತೀನಿ ಗೊತ್ತಾ? ದೇವರೇ, ನಾನು ಸತ್ತರೆ ನಿನಗೆ ನಷ್ಟ, ನಾನು ಸತ್ತರೆ ನಿನಗೆ ನಷ್ಟ. ನನ್ನ ಉಳಿಸಿದರೆ, ನನ್ನ ಬದುಕಿಸಿದ್ರೆ, ನನಗೆ ಮತ್ತೆ ಆಯುಷ್ ಕೊಟ್ಟರೆ, ಈಗ 1,00,000 ಜನ ಗೆದ್ದಿನ, ಇನ್ನೂ 1,00,000 ಗೆಲ್ತೀನಿ. ನಾನು ಸತ್ತೋದ್ರೆ ಇವರೆಲ್ಲ ಬಿದ್ದೋಗ್ತಾರೆ, ನಾನು ಸತ್ತೋದ್ರೆ ಇವರೆಲ್ಲ ಕುಗ್ಗಿ ಹೋಗ್ತಾರೆ, ನಾನು ಸತ್ತೋದ್ರೆ ಇವ್ರು ನೋಡ್ಕೊಳ್ಳೋರಿರಲ್ಲ. ಅದೇ ನನಗೆ ಮತ್ತೆ ನೀನು ಆಯುಷ್ ಕೊಟ್ರೆ, ಮತ್ತೆ ಆಯುಷ್ ಕೊಟ್ರೆ ನೀನು ಕೊಡಕ್ಕೆ ಶಕ್ತಿ ಉಳ್ಳವನು ನಾನು ತಿಳ್ಕೊಂಡಿನಿ. ಯಾಕಂದರೆ ಅದ್ದಿಗೆ ಬರುವಂತೆ ತಿರುಗಿ ಯೌವನದ ಬಲ ಕೊಡ್ತೇನೆ, ದೀರ್ಘಾಯುಷ್ಯವನ್ನು ಅನುಗ್ರಹಿಸ್ತಿ ಅಂತ ವಾಕ್ಯ ಹೇಳುತ್ತೆ. ಮತ್ತೆ ನನಗೆ 15 ವರ್ಷ ಆಯುಷ್ ಕೊಡು, ಮತ್ತೆ 15 ವರ್ಷ ನನಗೆ ಆಯುಷ್ ಕೊಡು, ಮತ್ತೆ 15 ವರ್ಷ ಆಯುಷ್ ಕೊಡು. ಪ್ರಾರ್ಥನೆ ಮಾಡಿದ್ದಾನೆ. ದೇವರು ಅದೇ ವಾರದಲ್ಲಿ ಸತ್ತೋಗ್ತಿ ಅಂದರೂ ಕೂಡ ಮತ್ತೆ ದೇವರು ಅವನ್ನ ಬದುಕಿಸಿ 15 ವರ್ಷ ಎಕ್ಸ್ಟ್ರಾ ಆಯುಷ್ ಕೊಟ್ಟಿದ್ದಾನೆ. ಆಮೇನ್. ನಾವು ಮತ್ತೆ ಹೇಳ್ತೀನಿ, ಆಯುಷ್ಯ ಹೊಂದ್ಕೋಬಹುದು ಅಂತ ಎಲ್ಲಿಂದ ಬಂತು ಜ್ಞಾನ? ನಾನು ಇದೇ ವಾರಕ್ಕೆ ಸತ್ತೋಗ್ತೀನಿ, ಆದರೆ ನಾನು ಮನಸ್ಸು ಮಾಡಿದ್ರೆ ತಿರುಗಿ ಎಕ್ಸ್ಟ್ರಾ 15 ವರ್ಷ ಆಯುಷ್ಯ ನಾನು ಹೊಂದ್ಕೋಬೇಕು ಅಂತ ಎಲ್ಲಿಂದ ಕಲ್ತ? ನಾನೊಂದು ಮಾತು ಹೇಳ್ತೀನಿ, ನೀನು ಏನೇ ಸಮಸ್ಯೆ ಬಂದರು ನೀನು ದೇವ್ರ ವಾಕ್ಯನ ಚೆನ್ನಾಗಿ ಕಲ್ತ್ರೆ ಚೆನ್ನಾಗಿ ಕೇಳಿದ್ರೆ ಇಲ್ಲಿಂದ ಹೋಗ್ಬೇಕಾದ್ರೆ ಸ್ವಸ್ಥವಾಗಿ ಹೋಗ್ತಾ ಇದೆಯಾ, ಗುಣ ಆಗಿ ಹೋಗ್ತಾ ಇದೆಯಾ, ಆರೋಗ್ಯ ಹೊಂದ್ಕೊಂಡು ಹೋಗ್ತಾ ಇದೆಯಾ, ಬಿಡುಗಡೆ ಹೊಂದ್ಕೊಂಡು ಹೋಗ್ತಾ ಇದೆಯಾ, ಸ್ವಸ್ಥ ಹೊಂದ್ಕೊಂಡು ಹೋಗ್ತಾ ಇದೆಯಾ, ದೇವ್ರು ಎಂಥವನಂತ ತಿಳ್ಕೊಂಡು ಹೋಗ್ತಾ ಇದೆಯಾ, ದೇವ್ರ ಪ್ರೀತಿ ಎಂಥದಂತ ತಿಳ್ಕೊಂಡು ಹೋಗ್ತಾ ಇದೆಯಾ, ದೇವ್ರ ಶಕ್ತಿ ಎಂಥದಂತ ತಿಳ್ಕೊಂಡು ಹೋಗ್ತಾ ಇದೆಯಾ. ಹಲ್ಲೆಲೂಯಾ. ಬೈಬಲ್ ಹೇಗೆ ಓದ್ಬೇಕು ಸರ್, ಹೆಂಗೆ ಓದ್ಬೇಕು ಸರ್? ದಿನಕ್ಕೆ 1 ಅಧ್ಯಾಯ, 2 ಅಧ್ಯಾಯ, 3 ಅಧ್ಯಾಯ. ನಿನಗೆ ಹೆಂಗೆ? ಭಾಳ ಕೆಲಸ ಇಲ್ವಾ? ಜಾಸ್ತಿ ಓದು. ಭಾಳ ಕೆಲಸ ಇದೆಯಾ? 1 ಅಧ್ಯಾಯ ಆದರೂ ಓದು. ಒಬ್ಬ ಸೇವಕರು ಹೇಳ್ತಾರೆ, ನಾನು ಬೈಬಲ್ ಹೆಂಗೆ ಓದ್ತೀನಂದರೆ ಮೀನು ಹೆಂಗೆ ತಿಂತಾರೆ ಹಂಗೆ ಬೈಬಲ್ ಓದ್ತೀನಿ ಅಂತಾನೆ. ಮೀನು ಹೆಂಗೆ ತಿಂತಾರೆ? ಮೀನನ್ನು ತಿಂದ ರೀತಿಯಲ್ಲಿ ನಾನು ಬೈಬಲ್ ಓದ್ತೀನಿ ಅಂತಾನೆ ಆ ಸೇವಕರು. ಹೆಂಗೆ? ಮೀನು ತಿನ್ನಬೇಕಾದ್ರೆ ಈ ಮುಳ್ಳನ್ನೆಲ್ಲ ಪಕ್ಕಕ್ಕಿಟ್ಟು ಹಂಗೆ ಮುಳ್ಳನ್ನಂಗೆ ಕಚ ಪಚ ಮುಳ್ಳು ಕೂಡ ತಿಂದುಬಿಡ್ತೀರ? ಅಯ್ಯೋ, ಆ ಮುಳ್ಳನ್ನೆಲ್ಲ ಪಕ್ಕಕ್ಕಿಟ್ಟು ಮಾಂಸನ ಮಾತ್ರ ತಿಂತೀವಿ. ಅದೇ ಪ್ರಕಾರ ಬೈಬಲ್ ಓದಬೇಕಾದ್ರೆ ಹೆಂಗೆ ಓದಬೇಕಂದ್ರೆ ಅರ್ಥವಾಗ್ದಿರೋವನ್ನ ಪಕ್ಕಕ್ಕಿಟ್ಬಿಡ್ರಿ, ಅರ್ಥವಾಗುವಂಥ ವಿಷಯಗಳನ್ನ ಓದಿ ಬಲ ಹೊಂದ್ಕೊಳ್ರಿ, ಅಭಿಷೇಕ ಹೊಂದ್ಕೊಳ್ರಿ, ಜ್ಞಾನ ಹೊಂದ್ಕೊಳ್ರಿ, ಆರೋಗ್ಯ ಹೊಂದ್ಕೊಳ್ರಿ, ಪರಿಶುದ್ಧಾತ್ಮನ ಬೆಂಕಿ ಹೊಂದ್ಕೊಳ್ರಿ. ಕೇಳ್ರಿ, ಲಾಸ್ಟ್ ಹೇಳಿ ಪ್ರಾರ್ಥನೆ ಮಾಡ್ತೀನಿ. ಒಂದು ಸಾರಿ ಒಬ್ಬ ಡಾಕ್ಟ್ರ್ ಹೇಳೋದು ಕೇಳಿಸ್ಕೊಂಡಿದ್ದೀನಿ. ಒಬ್ಬ ಡಾಕ್ಟ್ರ್ ಹೇಳ್ತಾ ಇದ್ರು, ಡೈಲಿ 1 ಆ್ಯಪಲ್ ತಿಂದರೆ ನೀವು ಆಸ್ಪತ್ರೆಯಿಂದ ದೂರ ಇರ್ತೀರಿ, ನೀವು ಡಾಕ್ಟ್ರಿಂದ ದೂರ ಇರ್ತೀರಿ ಅಂತ. ನಾನೊಂದು ಮಾತು ಹೇಳ್ತೀನಿ, ನೀವು ಡೈಲಿ ಪ್ರತಿದಿನ 1 ಅಧ್ಯಾಯ ಆದರೂ ದೇವ್ರ ವಾಕ್ಯ ಓದಿದ್ರೆ ಸೈತಾನಿಂದ ನೀವು ದೂರ ಇರ್ತೀರಿ, ಪಿಶಾಚನಿಂದ ನೀವು ದೂರ ಇರ್ತೀರಿ. ಯಾವ ಸೈತಾನನು ನಿಮ್ಮ ಹತ್ರ ಕೂಡ ಬರಲ್ಲ. ದೇವಶೋತ್ರ 1ನೇದು ಹೊಸ್ದಾಗಿ ಹುಟ್ಟಬೇಕು, 2ನೇದು ಸಭೆಗೆ ತಪ್ಪದಂಗೆ ಹೋಗ್ಬೇಕು, 3ನೇದು ಬೈಬಲ್ ಯಾಕೆ ಓದಬೇಕು? ದೇವ್ರ ಮನಸ್ಸು ತಿಳ್ಕೊಳಕ್ಕೆ, ದೇವ್ರ ಪ್ರೀತಿ ತಿಳ್ಕೊಳಕ್ಕೆ, ದೇವ್ರ ಶಕ್ತಿ ತಿಳ್ಕೊಳಕ್ಕೆ, ದೇವರಿಂದ ಆರೋಗ್ಯ ಹೊಂದ್ಕೊಳಕ್ಕೆ, ದೇವರಿಂದ ಸಮಸ್ತ ಆಶೀರ್ವಾದ ಹೊಂದ್ಕೊಳಕ್ಕೆ ಬೈಬಲ್ ಓದಲೇಬೇಕು. ಎಷ್ಟು ಜನ ಈ 3 ಆಜ್ಞೆಗಳನ್ನ ನಾನು ಅನುಸರಿಸ್ತೇನೆ ಅಂತ ಎದ್ದು ನಿಂತ್ಕೊಳ್ರಿ, ಪ್ರಾರ್ಥನೆ ಮಾಡೋಣ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಎಲ್ಲರೂ ಎದ್ದು ನಿಂತ್ಕೊಳ್ಳೋಣ. ಸ್ತೋತ್ರ. ಎಲ್ಲರೂ ಎದ್ದು ನಿಂತ್ಕೊಳ್ಳೋಣ. ಕಣ್ಣುಗಳನ್ನು ಮುಚ್ಚೋಣ. ಕಣ್ಣುಗಳನ್ನು ಇಲ್ಲ, ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಹಾಡು ಹೇಳ್ತಾ ಇದ್ದಾರೆ, ವಾಕ್ಯ ಕೇಳ್ತಾ ಇದ್ದಾರೆ, ಚಪ್ಪಾಳೆ ತಡ್ತಾ ಇದ್ದಾರೆ, ಕಾಣಿಕೆ ಕೊಡ್ತಾ ಇದ್ದಾರೆ. ಆದರೆ ಹೊಸ್ದಾಗಿ ಹುಟ್ಟೋದಂದ್ರೆ ಏನಂತ ಅನೇಕರಿಗೆ ತಿಳಿದೇ ಇಲ್ಲ.
ಹೊಸದಾಗಿ ಹುಟ್ಟೋದಂದ್ರೆ ಯೇಸುವನ್ನು ನಂಬಿ ತಮ್ಮ ಹೃದಯವನ್ನು ಮತ್ತು ಮನಸ್ಸನ್ನು ಬದಲಾಯಿಸಿಕೊಳ್ಳದೆ ಹೊಸದಾಗಿ ಹುಟ್ಟೋದು. ಕೈಗಳೆತ್ತಿ ಹೇಳ್ರಿ, యేసయ్య ನನ್ನ ಹೃದಯದಲ್ಲಿ ನನ್ನ ಮನಸ್ಸಿನಲ್ಲಿ ನಾನು ಹೊಸದಾಗಿ ಹುಟ್ಟುವಂತೆ ಸಹಾಯ ಮಾಡು, ತಿರುಗಿ ಹುಟ್ಟುವಂತೆ ಸಹಾಯ ಮಾಡು. ಒಬ್ಬನು ಹೊಸದಾಗಿ ಹುಟ್ಟಿದ್ರೇನೆ ದೇವರ ರಾಜ್ಯ ಸೇರೋದಂತ ಹೇಳಿದೆಯ ರಾಜ. ಇವತ್ತು ಆಲಯದಲ್ಲಿ ಕೈಗಳೆತ್ತಿದ ಪ್ರತಿಯೊಂದು ಕುಟುಂಬ, ಪ್ರತಿಯೊಬ್ಬ ಮಗ, ಪ್ರತಿಯೊಬ್ಬ ಮಗಳು, ಪ್ರತಿಯೊಬ್ಬ ಸಹೋದರ, ಪ್ರತಿಯೊಬ್ಬ ಸಹೋದರಿ ಹೊಸದಾಗಿ ಹುಟ್ಟಿ ತಿರುಗಿ ಹುಟ್ಟಿ ವಾಕ್ಯದಿಂದ ಹುಟ್ಟಿ ಆತ್ಮದಲ್ಲಿ ಹೊಸದಾಗಿ ಹುಟ್ಟಿ ನೀನು ವಾಗ್ದಾನ ಮಾಡಿದ ಪ್ರಕಾರ ನಮ್ಮ ಸಭೆಯಲ್ಲಿ ಪ್ರತಿ ಕುಟುಂಬ, ಪ್ರತಿ ಮಗ, ಪ್ರತಿ ಮಗಳು, ಪ್ರತಿ ಯವನಸ್ಥರು ನಿನ್ನ ರಾಜ್ಯದಲ್ಲಿ ಕಾಣಿಸಲ್ಪಡುವಂತೆ ಸಹಾಯ ಮಾಡು. ಬೆಂಗಳೂರು ಸಭೆಯ ಮಕ್ಕಳು ಯಾರ್ಯಾರು ಈ ವಾಕ್ಯ ಕೇಳಿಸ್ಕೊಂಡಿದ್ದಾರೋ ಅವರೆಲ್ಲರೂ ಇವತ್ತೇ ಈಗಲೇ ಆತ್ಮದಲ್ಲಿ ಹೊಸದಾಗಿ ಹುಟ್ಟಿ ನಿನ್ನ ರಾಜ್ಯ ಅವರು ಸೇರುವಂತೆ ಸಹಾಯ ಮಾಡು. ಎರಡನೇದಾಗಿ, ಯಾರು ದೇವರ ಆಲಯಕ್ಕೆ ಕ್ರಮವಾಗಿ ಹೋಗ್ತಾ ಇಲ್ವೋ, ತಂದೆ ತಾಯಿಗಳೇ ನೀವೇ ಕರೆಕ್ಟ್ ಹೋಗ್ತಾ ಇಲ್ವಾ? ನೀವೇ ಕರೆಕ್ಟ್ ಹೋಗಿಲ್ಲ ಅಂದರೆ ಮಕ್ಕಳು ಹೆಂಗೆ ಕರೆಕ್ಟ್ ಹೋಗ್ತಾರೆ? ಫಸ್ಟ್ ನೀವು ಆಲಯ ಕ್ರಮವಾಗಿ ಹೋಗಿ ಮಾದರಿ ತೋರಿಸ್ರಿ. ದೊಡ್ಡ ದೊಡ್ಡ ಕ್ರೈಸ್ತ ನಾಯಕರೇ, ನೀವೇ ಆಲಯಕ್ಕೆ ಸರಿಯಾಗಿ ಹೋಗಿಲ್ಲ ಅಂದರೆ ಇನ್ನು ನಿಮ್ಮನ್ನು ನೋಡೋರು ಹೆಂಗೆ ಸರಿಯಾಗಿ ಆಲಯಕ್ಕೆ ಹೋಗ್ತಾರೆ? ಫಸ್ಟ್ ನೀವು ಆಲಯಕ್ಕೆ ಕ್ರಮವಾಗಿ ಹೋಗಿ ಮಾದರಿ ತೋರಿಸ್ರಿ. ನಿಮ್ಮನ್ನು ನೋಡೋರು ಅವರು ಕೂಡ ಕ್ರಮವಾಗಿ ಆಲಯಕ್ಕೆ ಹೋಗಿ ಅವ್ರನ್ನ ಆಶೀರ್ವದಿಸು. ಯಾರ್ಯಾರು ನಿನ್ನ ಆಜ್ಞೆಗೆ ಒಳಗಾಗಿದ್ದಾರೋ, ವಿಧೇಯರಾಗಿದ್ದಾರೋ ಆಶೀರ್ವದಿಸು. ಅಬ್ರಾಮ ನಿನ್ನ ಮಾತಿಗೆ ವಿಧೇಯನಾಗುವಾಗ ಅಬ್ರಾಮನನ್ನು ಆಶೀರ್ವದಿಸಿದೀಯಾ. ಇವತ್ತು ಯಾರ್ಯಾರು ಕೈಗಳೆತ್ತಿ ಪ್ರಾರ್ಥನೆ ಮಾಡ್ತಾ ಇದ್ದಾರೋ, ನಿನ್ನ ಆಜ್ಞೆಗಳಿಗೆ ವಿಧೇಯರಾಗುವಾಗ ಯಾರ್ಯಾರು ನನಗೆ ಆರೋಗ್ಯ ಬೇಕಂತ ಕೇಳ್ಕೊಳ್ತಾರೋ ಅವ್ರಿಗೆ ಆರೋಗ್ಯ ಕೊಡು. ಯಾರ್ಯಾರು ಬಲ ಬೇಕಂತ ಕೇಳ್ತಾರೋ ಅವ್ರಿಗೆ ಬಲ ಕೊಡು. ಯಾರ್ಯಾರು ಈ ಒಂದು ದುರಾತ್ಮಗಳ ಒಂದು ಕಾಟದಿಂದ ಬಿಡುಗಡೆ ಹೊಂದಬೇಕಂತ ಕೇಳ್ತಾರೋ ದುರಾತ್ಮನ ಬಂಧನಗಳಿಂದ ಬಿಡುಗಡೆ ಕೊಡು, ಸಾಲಗಳಿಂದ ಬಿಡುಗಡೆ ಕೊಡು, ಅನಾರೋಗ್ಯದಿಂದ ಬಿಡುಗಡೆ ಕೊಡು, ಕಾಯಿಲೆಗಳಿಂದ ಬಿಡುಗಡೆ ಕೊಡು, ಭಯದಿಂದ ಬಿಡುಗಡೆ ಕೊಡು. ಪ್ರತಿ ವಿಧವಾದ ಸಮಸ್ಯೆಗಳಿಂದ ಪರಿಶುದ್ಧಾತ್ಮನೇ ಬಿಡುಗಡೆ ಕೊಡು, ಪರಿಶುದ್ಧಾತ್ಮನೇ ಬಿಡುಗಡೆ ಕೊಡು. ಕೈಗಳೆತ್ತಿ ಪ್ರಾರ್ಥನೆ ಮಾಡುವಂಥ ಪ್ರತಿಯೊಬ್ಬ ಮಕ್ಕಳಿನ ಕರಗಳಲ್ಲಿ ಕೊಡ್ತಾನೆ. ನಿನ್ನೆ ಲೈನಿಂದ ಹಿಡಿದು ಕೊನೆ ಲೈನ್ವರೆಗೂ ಎಲ್ಲ ಮಕ್ಕಳಿಗೆ ಸ್ವಸ್ಥತೆ ಉಂಟಾಗಲಿ. ಈ ವಾಕ್ಯ ಫಲ ಕೊಡಲಿ, ಕಾರ್ಯ ಮಾಡಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೇನ್.